ಅವ್ರ ಪಾಪ ಅಲ್ಲಿ ಬರ್ತಾರೆ ಅನ್ಸುತ್ತೆ. ಹಾಂ भाड़े का घर है, गाड़ी भाड़े की, हमारे यजमान हार्ट पेशेंट है सर ಅವರು ಹಾರ್ಟ್ ಪೇಷಂಟ್ ಶುಗರ್ ಪೇಷಂಟ್ ಕನ್ನಡ ಬರುತ್ತಲ್ಲಮ್ಮ ಕನ್ನಡ में बात करना ನಮಗೆ ಮನೆ ಇಲ್ಲ ಸರ್, ಬಂಡಿ ಬಾಡಿಗೆ ಅದೂನು ಬಾಡಿಗೆ. ನಮ್ಮ ಯಜಮಾನ್ ಹಾರ್ಟ್ ಪೇಷಂಟು, ಶುಗರ್ ಐತೆ, ಕಷ್ಟ ಐತೆ ಸರ್ ನಮಗೆ. ಪೆನ್ಷನ್ ಬರ್ತಿಲ್ವಾ? ಇಲ್ಲ ಸರ್, ಅವ್ರಿಗೆ ಬರ್ತೈತೆ ಅದು, ನಮ್ಮ ಯಜಮಾನ್ಗೆ ಹಾರ್ಟ್ ಪೇಷಂಟ್. ನಿಮ್ದು ಆಧಾರ್ ಕಾರ್ಡ್ ಎತ್ಕೊಳ್ಳಿ. ಇನ್ನು ಅಣ್ಣ ಯಾಕೆ ಬರ್ತಿಲ್ಲ ಅಂತ. ಹೌದಣ್ಣ? ಅಲ್ಲ ಇಂದಿರಾ ಗಾಂಧಿ ಇದರಲ್ಲಿ ಅಲ್ಲೊಂದು 600 ರೂಪಾಯಿ ಬರುತ್ತೆ 58ಗೆ ನಾವು. ಹೌದು, ಆ ಪೆನ್ಷನ್ ಅವ್ರು ನಂಗೆ ಕರೀರಿ. ಆ ಪೆನ್ಷನ್ ಅವ್ರದ್ದು ಹೌದಾ ಅಣ್ಣ? ನಾನೇ ಮಾಡ್ತೀನಿ, ಬಟ್ ಆಯಮ್ಮನಿಗೆ 60 ಕ್ರಾಸ್ ಆಗಿಲ್ಲ. ಇದು 63 ಇದೆ ನೋಡಿ, ಇವ್ರಿಗೆ ಎಲಿಜಿಬಲ್ ಬರುತ್ತಾ ಇಲ್ಲ. ಕರೆಕ್ಟಾಗಿ 60 ಆಗುತ್ತೆ ನೋಡಿ ಈ ವರ್ಷಕ್ಕೆ. ಯಾವ ಮಂತ್ ಇದೆ? ಜನವರಿಗೆ ಆಗಿದೆ. ಮಾಡ್ಬೋದಾ? ಯಾವತ್ತು ಮಾಡಿಕೊಡ್ತೀರಿ ಅಮ್ಮ? ಸರ್ ಪ್ಲೀಸ್ पर्सनल फॉलो अप ಮಾಡಿ ಮಾಡಿಸ್ಕೊಡಿ अम्मा। वो डिटेल्स लेते हैं, पेंशन कराता चलते हैं अम्मा। हाँ सलाम वालेकुम। हमारी दुआ रहने से मिनिस्टर मिनिस्टर हो 3 साल आते बार को तुम्हें मिनिस्टर हो 3 छती गरीब को देख रही तुम्हें हो 3 छती मिनिस्टर हो 3 छती हम ना सहूलत कर। हूँ मैं कराता हूँ। 300 ಮನೆ ಸ್ಲಮ್ ಬೋರ್ಡಲ್ಲೇನೋ ಅಪ್ರೂವ್ ಆಗಿದೆ, ಬಟ್ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ ಅಕ್ಕ. ಇದನ್ನು ಅಕ್ರಮ ಸಕ್ರಮ ಅಂತ ಮಾಡಬೇಕು. ಸರ್ಕಾರ ಮುಖ್ಯಮಂತ್ರಿಯವರು ಇದನ್ನು ಗಮನಿಸಬೇಕು. ನಾನು ನವಂಬರ್ ಡಿಸೆಂಬರ್ ಅಧಿವೇಶನದಲ್ಲಿ ಇಷ್ಟೂ ಮನೆಗಳದು ನಾನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ನನ್ನ 5 ವರ್ಷದ ಅವಧಿಯಲ್ಲಿ ನಾನು ಇದನ್ನು ನೀಟಾಗಿ ಮಾಡ್ಕೊಡೋ ಪ್ರಯತ್ನ ಪಡ್ತೀನಿ ಅಕ್ಕ. ಇದು 1-2 ಮನೆ ಆದರೆ ನಮಗೆ ಪವರ್ಸ್ ಇಲ್ಲ ಅಕ್ಕ, ಸರ್ಕಾರದಲ್ಲಿ ಮಾತಾಡಬೇಕು. ನಾನು ಮಾತಾಡಿ ಬಟ್ ಅಲ್ಲಿವರೆಗೂ ನಿಮಗೇನೂ ತೊಂದರೆ ಆಗ್ದಂಗೆ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು MLA ಆಗಿರೋವರೆಗೂ ನಿಮ್ಮ ಮನೆಗಳ ತಂಟೆಗೆ ಯಾರೂ ಬರಲ್ಲ. ಓಕೆ ಹೌದಾ ಅಕ್ಕ? ನೀವೇ ಸಾಕ್ತಿದ್ದೀರಾ ಅಕ್ಕ? ಕ್ಯಾ ಪढ़ रहे बेटी? कहाँ पढ़ रहा है? मौलाना सर। कौन 6th स्टैंडर्ड पढ़ रहा है? 7th। ನನ್ನ ಡೀಟೇಲ್ಸ್ ತೊಗೊತಾರಕ್ಕ, ತೊಗೊಂಡು ನಾನು ಈ ಮಕ್ಕಳಿಗೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಒಂದಿನ ಅನೌನ್ಸ್ ಮಾಡಿ ನನ್ನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಏನು ಸಹಾಯ ಮಾಡಬೇಕು ಮಾಡ್ತೀನಿ. मैं कराता हूँ, डिटेल्स दे दीजिए और PF ಬರ್ತೀವಿ. ಗಾಡ್ ಬ್ಲೆಸ್ ಯು बेटी। ಅಣ್ಣ ಅದೇ पीछे का पानी पूरा घरा में आता है, बारिश आया तो जरा घरां की सहूलत कर को दियो। हमना पानी आई नहीं सका करो, हमना ये घर हंडे, हमना दूसरा घर दियो करे नहीं अति पानी आई नहीं सका करो। पीछे की मोरी का पानी पूरा हमारे घरां पीछे दो शुगर बीपी शुगर ಅವ್ರಿಗೆ ಸರ್ ಮನೆ ಹಿಂದ್ಗಡೆ ನೀರೆಲ್ಲ ಒಳಗಡೆ ಬರುತ್ತೆ. ಇದು ನಿದ್ದೆ ಬರಲ್ಲ, ಮಳೆ ಬಂದರೆ ಜೋರಾಗಿ ನಿದ್ದೆನೇ ಇಲ್ಲ, ಮೇಲೆ ಹೋಗಿ ಕುತ್ಕೊಂಡು ಬಿಡಬೇಕು ನಾವು. ಇದು ಕೆಳಗಡೆ ಗೊಬ್ಬು ವಾಸನೆ ಸರ್, ಬೆಳಗ್ಗೆ ಆಗಿದ ತಕ್ಷಣ. ಸ್ವಲ್ಪ ಆ ಕಡೆ ಹಾಕಿದ್ದೀರಾ ರೋಡು, ಆ ಕಡೆ ಹಾಕಿದ್ದಾರೆ, ಈ ಕಡೆ ಮಧ್ಯದಲ್ಲಿ ಇಲ್ದಂಗೆ ಮಾಡಿದ್ದಾರೆ ಸರ್. 45 ವರ್ಷದಿಂದ ನೀವು ಬಂದಿದ್ದೀರಾ ಸರ್ ನಮ್ಮ ವಿಚಾರಣೆ ಕೇಳೋದಕ್ಕೆ. ನಿಮ್ಗೆ ತುಂಬ ಧನ್ಯವಾದಗಳು. ನಮ್ಗೆ ಈ ಥರ ಸೌಕರ್ಯ ಮಾಡಿಕೊಟ್ರೆ ಸಾಕು ಸರ್. ನಮಗೆ ಏನು ನಮ್ಗೆ ಮನೆ ಕೊಡಿ ಅಂತ ಹೇಳ್ತಾ ಇಲ್ಲ, ನಮ್ಗೆ ಮನೆ ಇದೇ ಪರ್ಮನೆಂಟ್ ಇರಲಿ. ಹಿಂದ್ಗಡೆ ಮೋರಿ ನೀರು ನಮ್ಮ ಮನೆಗೆ ಬರಬಾರ್ದು. ಇದು ರೋಡ್ ಆಗ್ಬೇಕು ಬರ್ಕೊಂಡು ಸರಿ ಬಿಡಮ್ಮ. ಬಿಡಿ, ಆರೋಗ್ಯ ಹುಷಾರು. ಅಜಯ್ ನಮಸ್ಕಾರ, ಬರಲಮ್ಮ? ಈ ರೋಡ್ ಕನ್ಸಿಡರ್ ಮಾಡ್ತೀನಿ ಅಕ್ಕ, ಬರ್ಲಾಕ ಇದೆಯಾ? ಹೌದಾ? ಇಲ್ಲೇ ಅಕ್ಕ ಹೆಂಗಿದ್ದೀರಕ್ಕ? ಅಕ್ಕ ಇದು ಅದೇ ಎಲ್ಲ ಹೇಳಿದ್ದಾರೆ. ಈಗ ಇವಾಗ ಮಧ್ಯಾಹ್ನ ಸಂಜೆ ಒಳಗಡೆ ಇದು ಕ್ಲೀನ್ ಮಾಡಿಸ್ತೀನಿ ಒಂದು ರೌಂಡು. ಈಗ ಫಂಡ್ ಇದೆ, ಅದರಲ್ಲಿ ಫಸ್ಟ್ ಇದೊಂದು ಕನ್ಸಿಡರ್ ಮಾಡಿ. ಇನ್ನೊಂದು ಏನಂದ್ರೆ ಇಲ್ಲಿ ಬಹಳಷ್ಟು ಮನೆಗಳಿಗೆ ತುಂಬಾ ನೀರು ಬಂದ್ರೆ ನಮ್ಗೆ ಇಷ್ಟು ಬಂದ್ಬಿಡುತ್ತೆ ಸರ್. ಮನೆಗಳಲ್ಲಿ ನೋಡಿ ಮನೆಗಳೆಲ್ಲ ಚಿಕ್ಕ ಚಿಕ್ಕದು ಇಟ್ಕೊಂಡು ನಾವು ಏನು ಮಾಡ್ಬೇಕಂತಾನು ನಮ್ಗೆ ಅರ್ಥ ಆಗಲ್ಲ ಇಲ್ಲಿ. ಯಾಕಂದ್ರೆ ನಮಗೆ ಸ್ಲಮ್ಮಲ್ಲಿ ಮನೆ ಕಟ್ಟಿದ್ದೀರಿ ಅಂತ ಕೇಳಿದ್ರು ಒಂದ್ಸಲ. ನಮ್ಗೆ ಫಸ್ಟೇ ಕೇಳಬೇಕಿತ್ತಲ್ವಾ, ನೀವು ಸ್ಲಮ್ಮಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ ಅಂತ ಫಸ್ಟೇ ನಮಗೆ ಇನ್ಫಾರ್ಮ್ ಮಾಡಬೇಕಿತ್ತು. ಬಟ್ ಯಾರು ಕೇಳಿಲ್ಲ. ಅವಾಗ ನಾವು ಮನೆಗಳನ್ನು ಕಟ್ಟಿದ್ವಿ.
ಅವಾಗೇನು ಫ್ರೀಯಾಗಿ ಏನು ಕಟ್ಕೊಂಡಿದ್ದೇನಿಲ್ಲ, ದುಡ್ಡು ಕೊಟ್ಟೇ ಕೊಂಡ್ಕೊಂಡಿದ್ದು ಅವಾಗೂ. ಇವಾಗ ಮನೆ ಬಿಟ್ಟು ಬಿಡಿ ಅಂತ ಹೇಳೋ ಚಾನ್ಸಸ್ ಇದೆ. ಯಾರು ಅಂತ ಇರೋದಂಗೆ? ಅಲ್ಲ ಇದು ಇದಾಗುತ್ತಲ್ಲ, ಏನು ಮೋರಿ ಏನೋ ಆಗುತ್ತಲ್ಲ, ರಾಜಕಾಲುವೆ ಇದೆ. ಕಮಿಷನರ್ ಸರ್ ಹಂಗಾಗುತ್ತೇನಣ್ಣ? ನೀರು ಬರುತ್ತೆ, ಆ ನೀರಿಂದ ಬರುವಂತ ವಾಟರ್ ಇಲ್ಲಿ ಓ ಅದು ಕಂಟಿನ್ಯೂಷನ್ ಅಣ್ಣ? ಒಂದ್ ನಿಮಿಷ ರೀ. ಅದೇ ರಾಜಕಾಲ ಗೊತ್ತಾಯ್ತಣ್ಣ, ವೈಟ್ಕರ್ ಸ್ಕೂಲ್ ಎದುರುಗಡೆ ಸಂಧಿಯಿಂದ ದೊಡ್ಡ ಕೆರೆಗೆ ಇದೆಯಲ್ಲ, ದೊಡ್ಡ ಕೆರೆ ಇದೆಯಲ್ಲ, ಆ ಕೆರೆಗೆ ಹೋಗೋ ನೀರಿದು ಮೇಲಿಂದ ಬರುವಂತ ತುಂಬಾ ಮನೆಗಳು ಟಚ್ ಮಾಡ್ದೇ ಮಾಡೋಕ್ಕಾಗಲ್ವಾ ಸರ್? ಸರ್ ಟಚ್ ಅಂತಕ್ಕಿಂತ ಈ ಕಡೆ ಜಾಗ ಇದೆ. ನಾವು ನೀರು ಏನು ಗೊತ್ತಾ ಸರ್, ಒಂದು ವಿಷಯ ಏನು ಗೊತ್ತಾ, ನೀರು ಜಾಸ್ತಿ ಬರುತ್ತೆ, ಇದು ಚರಂಡಿ ಚಿಕ್ಕದಾಗಿದೆ, ಅದಕ್ಕೆ ನೀರು ಏನಾಗುತ್ತೆ ಓವರ್ಫ್ಲೋ ಆಗಿ ಮನೆಗೆ ನುಗ್ತಾ ಇರೋದು. ಅದಕ್ಕೆ ಅಗಲ ಮಾಡ್ಕೊಂಡು ನೀರು ಜಾಸ್ತಿ ಅಗಲ ಮಾಡ್ಕೊಂಡು ಮಾಡಿದಾಗ ಹೋಗುತ್ತೆ. ಅದು ಇದೆ ಸರ್, ಈ ಕಡೆ ಇದಿದೆ ಜಾಗ, ಅಲ್ಲ ಇದೆ, ಅವ್ರದ್ದು ಸರ್ವೆ ಎಷ್ಟು ಮಾಡೋ ಮಾಡ್ಕೊಂಡಿದ್ದೆ, ಸರ್ವೆ ಮಾಡ್ಕೊಂಡ್ಬಿಟ್ರೆ ಸಿಗುತ್ತೆ ನಮಗೆ. ಇಲ್ಲದೇ ಇರೋ ಜಾಗದಲ್ಲಿ ಅಗಲ ಮಾಡ್ಕೊಂಡು ಇರೋ ಜಾಗ ಚಿಕ್ಕದಾಗ ಮಾಡ್ಬೋದಲ್ಲ. ಈಗ ನೋಡಿ ಸರ್, ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡಲ್ಲಿ ಇವ್ರಿಗೂ ಸಮಸ್ಯೆ ಆಗದಂಗೆ ನಮ್ದು ಆ ಕಡೆ ಜಾಗ ಇದ್ರೆ ಈ ಕಡೆ ಸ್ವಲ್ಪ ಆ ಕಡೆ ತಗೊಂಡು ಇದು ಮಾಡೋಣ ಸುಮ್ಮನೆ, ಸ್ವಲ್ಪ ಅಗಲ ಮಾಡ್ಕೊಂಡ್ರೆ ಸಾಕು ಸರ್. ಯಾಕಂದ್ರೆ ನಾನು ಇದು ಮಾಡ್ತೀನಿ. ಈಗಿದು ಒಂದು ಇದಿದೆ, ಈಗ ಇಮಿಡಿಯೇಟ್ ಆಗಿ ಇದೊಂದು ರಸ್ತೆ ಇದೊಂದು ಮಾಡಿ, ಇನ್ನು ಸೆಕೆಂಡ್ ವಾರ್ಡ್ಗೆ ಎಲ್ಲೆಲ್ಲಿ ಬೇಕಣ್ಣ? ಸೆಕೆಂಡ್ ವಾರ್ಡ್ ಈಗ ಇಲ್ಲೇ ಎದುರುಗಡೆ ಬಡಾವಣೆ ಆಗಿರೋದು, ಕನ್ವರ್ಷನ್ DC ಕನ್ವರ್ಷನ್ ಎಲ್ಲ ಆಗಿದೆ. ಯಾರು ನಿಮ್ದು ಸರ್? ಅಲ್ಲ ಎದುರುಗಡೆ ಇದರಂತೆ ಪ್ಲಾನ್ ಅಂತೆ ನಮಗೆ ಇಲ್ಲಿ ರಸ್ತೆ ತೋರಿಸಿದ್ದಾರೆ. ಇಲ್ಲೇ ಇದೆ ರಸ್ತೆ, ಇದೇ ಥರ ಟೌನ್ ಪ್ಲಾನಿಂಗ್ ರಸ್ತೆ ಆಗಿರೋದ್ರಿಂದ ಇದು ರಾಜಕಾಲುವೆ ಇಲ್ಲ. ಇದು ನೋಟಿಸ್ ಎಲ್ಲ ಕೊಟ್ಟಾಗ ನಾನು ಹೈಕೋರ್ಟ್ ರಸ್ತೆ ಎಲ್ಲಿ ತೋರಿಸಿದ್ದಾರೆ? ಇದೇನೆ ಎದುರುಗಡೆ 30 ಫೀಟ್ ರೋಡ್ ತೋರಿಸಿದ್ದಾರೆ ಎದುರುಗಡೆ. ಇದ್ರಂತೆ ನನಗೆ ರಸ್ತೆ ಬೇರೆ. ಇಲ್ಲಿ ರಾಜಕಾಲುವೆ ಅಂತ ಹೇಳಿರೋದು, ರಾಜಕೀಯ ಯಾವುದೇ ರೀತಿ ಇಲ್ಲ. ನಾನು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಸ್ಟೇ ತಗೊಂಡ್ಬಂದೆ. ಏನು ಇಲ್ಲಿ ಇದು ಮಾಡಿದ್ದಾರೆ, ನೋಟಿಸ್ ಮಾಡೋದಲ್ಲ. ಇದು ಯಾರಿಗೆ ಹೇಳಿದ್ರೆ ಕೆಲಸ ಆಗುತ್ತೆ? ಟೌನ್ ಪ್ಲಾನಿಂಗ್ ಅವ್ರಿಗೆಲ್ಲ ಇಲ್ಲ, ನಗರಸಭೆ ಅವ್ರಿಗೆ ಬರೋದು. ಇದು ಕಮಿಷನರ್ ಸರ್ ಬನ್ನಿಲಿ. ಇದು ಕನ್ವರ್ಷನ್ ಆಗಿರೋ ಕಾಪಿ, ಅದರಂತೆ ಇದ್ರ ಕೊಟ್ಟಿದ್ದಾರೆ. ಅದೊಂದು ಇದು ನಮಗೆ ಈ ಸ್ವತ್ತು ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟಿದೆ. ಹೈಕೋರ್ಟಿಂದ ಡೈರೆಕ್ಷನ್ ಕೂಡ ತಂದಿದ್ದೀವಿ, ಇದುವರೆಗೂ ಮಾಡಿಲ್ಲ. ಇದು ಹೈಕೋರ್ಟಿಂದ ಡೈರೆಕ್ಷನ್ ಬಂದಿದೆ ಈ ಸ್ವತ್ತಿಗೆ, ಇದಾಗಲೇಬೇಕು ಸರ್. ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಾವ್ಯಾಕೆ ಡಿಲೇ ಮಾಡೋದು? ಅದೊಂದು ಮಾಡಿ ನೋಡಿ, ಅದು ನೋಡಿ, ಇದು ಪರ್ಸನಲಾಗಿ ತೊಗೊಂಡು ಮಾಡಿ ಸರ್. ಇದು ನೋಡಿ, ಈಗ ಟೌನ್ ಪ್ಲಾನಿಂಗಲ್ಲಿ ಇದು ರೋಡ್ ಅಂತ ತೋರಿಸಿದ್ದಾರೆ, ಈವನ್ ಇವ್ರು ಹೈಕೋರ್ಟಲ್ಲಿ ಸ್ಟೇನು ತಂದಿದ್ದಾರೆ. ಇದು ಮತ್ತು ನಮಗೆ ಕೋರ್ಟ್ ಆರ್ಡ್ರ್ ಎಲ್ಲ ಇದ್ದಿದ್ಮೇಲೆ ಇದು ಹೌದು DC ಕನ್ವರ್ಷನ್ ಆಗಿ DC ಕನ್ವರ್ಷನ್ ಎಲ್ಲ ಆಗಿದೆ. ಇವೆರಡು ಪರ್ಸನಲ್ ಆಗಿ ತಗೊಂಡು ಮಾಡಿ ಸರ್, ನೂರಾರು ಜನರ ಭವಿಷ್ಯ. ಇಲ್ಲ ಇಲ್ಲ, ಇದ್ರ ಎದುರುಗಡೆ ಅದು ಎದುರುಗಡೆ ಅಂದ್ರೆ ಪಕ್ಕದ ಲೇಔಟ್, ಆ ಪಕ್ಕದ ಲೇಔಟ್ ಈಗ ಜಾಗ ಇಲ್ಲ ಅಂತಿದೀವಲ್ಲ ಸರ್, ರೋಡ್ ಅಂತ ತೋರಿಸಿ ಲೇಔಟ್ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಬಿಡಿ ಮಾಡೋಣ. ಲೇಔಟ್ ಪ್ಲಾನ್ ನಗರಸಭೆಯಿಂದಾನೇ ಅಪ್ರೂವಲ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾವು ವಿಷಯ ಗೊತ್ತಿಲ್ಲ ಹೇಳ್ತೀನಿ ನಾನು, ಕೊಟ್ಟಿದ್ದೀವಿ ಪರ್ಸನಲ್ ಆಗಿ. ಅಲ್ಲ, ನಾನು ನನ್ನ ಮುಖಾಂತರ ಬನ್ನಿ. ನಾನು ಈಗ ಇಲ್ಲಿ ಇಷ್ಟೆಲ್ಲ ಬರ್ತಾರೆ, ಅವ್ರು ಬಿಸಿ ಇರ್ತಾರೆ. ಓ ಕರೆಕ್ಟ್ ಅಣ್ಣ. ನೀನು ಇಲ್ಲ, ನಾನೀಗ ಒಂದು ಕೆಲಸ ಮಾಡ್ತೀರಣ್ಣ, ನೀವು ಮಧ್ಯಾಹ್ನ ಒಂದು 2 ಗಂಟೆಗೆ ಏನು ವರ್ಕ್ ನಿಮ್ಮದು? ಬರ್ತೀನಿ ಬಿಡಿ. ನಮ್ಮ ಕಂದಾಯ ಸಚಿವರು ಎಲ್ಲ ಇರ್ತಾರೆ, ಬನ್ನಿ. ನಾನು DC ಆಫೀಸ್ ಹತ್ರ ಬಂದರೆ ನೀವು ಬನ್ನಿ, ನಾನು ತಹಸೀಲ್ದಾರ್ಗೆ ACಗೆಲ್ಲ ಹೇಳ್ಬಿಡ್ತೀನಿ. ನಮ್ಮ ಕೋರ್ಟ್ ಆರ್ಡ್ರ್ ಏನಣ್ಣ 10 ನಿಮಿಷದ ಕೆಲಸ ಮಾಡೋಣ. ಮಧ್ಯಾಹ್ನ ಬರ್ಬೋದಣ್ಣ? ಬಾ, ಅಲ್ಲಿ DC ಆಫೀಸ್ ಒಂದು 2:15 ಬಾಣ. ಸರಿ ಅಣ್ಣ, ಅವೆರಡು ನಾನು ಇದು